ಅದೊಂದು ಅರೆಮಲೆನಾಡು. ಅಲ್ಲಿ ಜಾತ್ರೆ ಸಂಭ್ರಮ ಜೋರಾಗಿತ್ತು. ಜನರೆಲ್ಲರೂ ಸೇರಿ ಸಂಭ್ರಮದಿಂದ ಊರ ಹಬ್ಬವನ್ನು ಆಚರಿಸಿದ್ರು. ಹಾಗಾದ್ರೆ ಈ ಜಾತ್ರೆ ನಡೆದಿದ್ದು ಎಲ್ಲಿ, ಏನೆಲ್ಲ ವಿಶೇಷತೆಗಳಿತ್ತು, ಬನ್ನಿ ನೋಡೋಣ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ತಾಳಿಕಟ್ಟೆಯಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯುತ್ತಿರುವ ತೋಪು ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದ್ದು, 1 ವಾರಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ತೆಂಗಿನ ಗರಿಗಳಿಂದ ಮಾಡಿರುವ ಪ್ರತಿ ಚಾಟುಗಳಲ್ಲಿ ನಿತ್ಯವೂ ತರಹೇವಾರಿ ಊಟ ತಿಂಡಿ ಭಕ್ಷ್ಯ ಭೋಜನಗಳಿದ್ರೆ ದೇಗುಲದ ಮುಂದೆ ರಾಶಿ ರಾಶಿ ಮೀಸಲು ಇದೆ. ಪ್ರತಿ ಭಕ್ತರು ತಮ್ಮ ಭಾಗದ ಮೀಸಲು ಅಕ್ಕಿಯನ್ನ ದೇವರಿಗೆ ಸಮರ್ಪಿಸುತ್ತಾರೆ. ಅಂತಹ ಮೀಸಲನ್ನ ಹೊತ್ತು ಸಾಲು ಸಾಲಾಗಿ ಬರುವ ಮಹಿಳೆಯರು ಇಡೀ ದಿನ ಅಲ್ಲಿ ಭಾಗವಹಿಸಿ ಮೀಸಲು ಸಮರ್ಪಿಸುತ್ತಾರೆ. ಇನ್ನು ತಾಳಿಕಟ್ಟೆಯಲ್ಲಿ 32 ವರ್ಷದ ನಂತರ ನಡೆಯುತ್ತಿರುವ ಜಾತ್ರೆಯಲ್ಲಿ ಸಾಲು ಸಾಲು ಮೀಸಲು ಗೋಡೆಗಳು ಕುಟುಂಬದ ಶಕ್ತಿ ಮತ್ತು ದೇವರ ಭಕ್ತಿಯನ್ನ ಅನಾವರಣ ಮಾಡ್ತಾ ಇವೆ. ಅಣ್ಣ ತಮ್ಮಂದಿರೆಲ್ಲ ಒಂದಾಗಿ ಸೇರಿ ಆಚರಿಸೋದು ಈ ಜಾತ್ರೆಯ ಮಹತ್ವಪೂರ್ಣವಾಗಿದೆ. ಈಗೆಲ್ಲ ಏನು ನಮ್ಮ ಸುಮಾರು 12 ಕೋಮಿನ ಜನ ಇಲ್ಲಿ ಹೊರಗಿನ ಚಾಟುಗಳನ್ನು ಮಾಡಿಬಿಟ್ಟು ಹಾಕಿ ಇಡೀ ತೋಪು ಅಂದರೆ ಇಡೀ ಏನು ಒಂದು ಗರಿ ಶೆಡ್ಡಲ್ಲಿ ಚಾಟನ್ನು ಹಾಕಿಬಿಟ್ಟು ಇಲ್ಲಿ ಧಾರ್ಮಿಕ ಕೆಲಸವನ್ನು ಮಾಡ್ತೇವೆ. ಏನು ಮೊಟ್ಟಮೊದಲಾಗಿ ದೇವರಿಗೆ ತೋರಣ ಮಾಡೋದು, ತೋರಣ ಏರಿಸ್ತೀವಿ, ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡಿದ ನಂತರ ನೆಕ್ಸ್ಟ್ ನಾವು ಮೀಸಲು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಸಮೇತ ಪ್ರಥಮವಾಗಿ ಏನು ಹಿರೇಮನೆ ಅಂತ ಇರುತ್ತೋ ಹಿರೇಮನೆಯಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಮೀಸಲನ್ನು ಅಂತಿಮಗೊಳಿಸ್ತೀವಿ. ಮೀಸಲನ್ನು ಕೊಟ್ಟು ಮತ್ತು ನಾವು ಎಲ್ಲರೂ ಸೇರಿ ತಲೆತಲಾಂತರದಿಂದ ಬಂದಿರತಕ್ಕಂಥ ನಮ್ಮ ಎಲ್ಲರೂ ಒಂದೇ ಸೂರಿನಡಿ ಕುಟುಂಬಸ್ಥರು ಸೇರಿಕೊಂಡು ಎಲ್ಲರೂ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಒಂದು ಈ ಸಂದರ್ಭದಲ್ಲಿ ಸೇರಿ ಬಹಳ ಸಂತೋಷದಿಂದ ಸಡಗರದಿಂದ ಸಂಭ್ರಮಿಸ್ತಕ್ಕಂಥ ಒಂದು ಜಾತ್ರೆ ಅಂದರೆ ಈ ತೋಪು ಜಾತ್ರೆ. ಇದರಲ್ಲಿ ಸುಮಾರು 700 ಗುಡಿ ದೇವರುಗಳೆಲ್ಲ ಸೇರಿಕೊಂಡು ಬಂದು ಇಲ್ಲಿ ಎಲ್ಲ ಒಂದು ದೇವರುಗಳು ಸೇರಿಕೊಂಡು ಇಲ್ಲಿ ಎಲ್ಲ ರೀತಿಯ ಜನರು ಬಂದು ಮತ್ತು ನಮ್ಮ 7 ಊರಿನ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಆಚರಿಸ್ತಕ್ಕಂಥ ಒಂದು ಜಾತ್ರೆಯಾಗಿದೆ. ಹಿರೇಬೀರಲಿಂಗೇಶ್ವರ ಸ್ವಾಮಿ ತೋಪು ಜಾತ್ರಾ ಮಹೋತ್ಸವ ಅಂಗವಾಗಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ, ಕುಡಿಯುವ ನೀರು, ಬೀದಿ ದೀಪದ ವ್ಯವಸ್ಥೆ ಸಿದ್ಧಗೊಂಡಿದೆ. ಸಾಲು ಸಾಲು ಸಾವಿರಾರು ತೋಪಿನ ಮನೆಗಳು ಇಡೀ ಹೊಸ ಊರು ಸಿದ್ಧವಾದಂತೆ ಕಾಣ್ತಾ ಇದೆ. ಮನೆಯಲ್ಲಿ ಮಕ್ಕಳ ಆಟ, ತೂಗುವ ತೊಟ್ಟಿಲು, ಯುವಕ ಯುವತಿಯರ ಉತ್ಸಾಹ, ಹಿರಿಯರ ಮಾತುಕತೆಗಳು ನಿಜಕ್ಕೂ ಇದೊಂದು ಈ ನಾಡಿನ ಬುಡಕಟ್ಟು ಸಂಸ್ಕೃತಿಯನ್ನ ಮತ್ತು ಅವಿಭಕ್ತ ಕುಟುಂಬದ ಶಕ್ತಿಯನ್ನ ತೋರಿಸುತ್ತಿದೆ. ದೇವರ ಕಾರ್ಯದೊಂದಿಗೆ ಪ್ರತಿನಿತ್ಯವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿದಿನ 50,000 ಭಕ್ತರು ಸೇರುವ ಮೂಲಕ ವೈವಿಧ್ಯಮಯವಾಗಿದೆ. ಕಾಗಿನೆಲೆ ಕನಕ ಗುರುಪೀಠದ ಈಶ್ವರಾನಂದಪುರಿ ಮಹಾಸ್ವಾಮಿಗಳ ಜನ್ಮಭೂಮಿಯಾದ ತಾಳಿಕಟ್ಟೆಯಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಿತ್ಯವೂ ವೇದಿಕೆಯಲ್ಲಿ ಅದ್ದೂರಿ ಅರ್ಥಪೂರ್ಣ ಕಾರ್ಯಕ್ರಮಗಳು ಜನಮನ ಸೂರೆಗೊಳ್ಳುತ್ತಿವೆ. ಇಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯೊಂದಿಗೆ ಜ್ಞಾನದಾಸೋಹ ನಡೀತಾ ಇದೆ. ಹಾಲುಮತದ ಸಂಪ್ರದಾಯಗಳು, ಹಾಲುಮತದ ಗುರು ಪರಂಪರೆ, ಹಾಲುಮತದ ಸಮುದಾಯದ ಮಹಾತ್ಮರು, ತೋಪು ಜಾತ್ರಾ ಚಾರಿತ್ರಿಕ ಹಿನ್ನೆಲೆ, ತಾಳಿಕಟ್ಟೆ ಗ್ರಾಮದ ಸಾಂಸ್ಕೃತಿಕ ಮಹತ್ವ, ಕನಕ ಕಿಂಡಿಯ ಮಹತ್ವ, ಹಾಲುಮತದ ಸಾಂಸ್ಕೃತಿಕ ಇತಿಹಾಸ, ಹಾಲುಮತ ಶಾಸನಗಳು, ಶಿಲ್ಪಕಲೆಗಳು, ಹಾಲು ಮತಸ್ಥರೊಂದಿಗೆ ಇತರ ಬುಡಕಟ್ಟುಗಳು, ಬೀರದೈವ ಪಥ ಪ್ರಭಾವ, 7 ದೈವಗಳ ಕಾಳಗ, ತೋಪು ಜಾತ್ರೆಯ ವಿಶೇಷ ಹೀಗೆ ನಿತ್ಯವೂ ಒಂದೊಂದು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸ ಮಾಲಿಕೆ ನಡೀತಾ ಇದೆ. ಕುರುಬ ಜನಾಂಗದ ಇದು ತೋಪು ಜಾತ್ರೆ ಅಂದರೆ ಎಲ್ಲರಿಗೂ ವಿಶೇಷವಾದ ರೀತಿಯ ಒಂದು ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ಮುತ್ತಜ್ಜನ ಕಾಲದಿಂದ ನಾವು ಹೆಂಗೆ ಒಗ್ಗಟ್ಟಾಗಿ ಬಂದಿದ್ವೋ ಅದೇ ಥರನೇ ಈಗಲೂ ನಾವು ಮುತ್ತಜ್ಜನ ಕಾಲದಿಂದ ಮಕ್ಕಳು ಮೊಮ್ಮಕ್ಕಳನ್ನು ಅದೇ ಥರನೇ ಸೇರ್ ಮಾಡ್ಕೊಂಡು ತೋಪು ಜಾತ್ರೆ ಮಾಡ್ತಾ ಇದೀವಲ್ಲ, ಇದು ನಮಗೆ ತುಂಬ ಸಂತೋಷ ಕೊಡುತ್ತೆ ಮತ್ತು ಖುಷಿನೂ ಕೊಡ್ತೈತೆ. ಈಗೇನೆ ಮುಂದೆ ನಾವು ನಮ್ಮ ಮಕ್ಕಳ ಕಾಲಕ್ಕೂ ಹಿಂಗೆ ಆಗಲಿ ಅಂತ ನಾವು ಬೀರಲಿಂಗೇಶ್ವರನ್ನ ನಾವು ಇದೇ ಥರನೇ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ. ಇನ್ನು ಲಕ್ಷಾಂತರ ಭಕ್ತರಿಗೆ ಜ್ಞಾನ ದಾಸೋಹ ಉಣಬಡಿಸುತ್ತಿದ್ದಾರೆ. ಇದು ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶಾಸನ ಇರುವ ಜಾಗವಾಗಿದ್ದು, ಒಟ್ಟಾರೆ ಈ 21 ಮತ್ತು 22 ಶತಮಾನಗಳ ನಡುವೆ ಬಂದ ಎಲ್ಲ ಪೀಳಿಗೆಯವರು ಇಲ್ಲಿ ಜಮಾಯಿಸಿದ್ದಾರೆ ಮತ್ತು ಬೀರದೇವರ ಆರಾಧನೆ, ಅದರ ಕುಣಿತ, ಡೊಳ್ಳು ಕುಣಿತದ ವೈಭವ,
ಹೋಳಿ ಸಂಭ್ರಮದೊಂದಿಗೆ ಮನಸೂರೆಗೊಂಡಿದ್ದಾರೆ. ಕಾಗದಲೆ ಕನಕ ಗುರುಪೀಠದ ಈಶ್ವರನಪುರ ಸ್ವಾಮೀಜಿಗಳ ಹುಟ್ಟೂರು ತಾಳಿಕಟ್ಟೆ. ಈ ತಾಳಿಕಟ್ಟೆ ವಿಶೇಷವಾಗಿ ಈ ಹಿಂದಲೂ ಕೂಡ ಶಿಕ್ಷಕರನ್ನ ಹೆಚ್ಚು ಸಂಖ್ಯೆ ಹೊಂದಿತ್ತು ಅಂತ ಫೇಮಸ್ ಆಗಿತ್ತು. ಆದರೆ ಒಂದು ಬುಡಕಟ್ಟು ಸಂಸ್ಕೃತಿಯ ವಿಶೇಷವಾದಂಥ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ತೋಪು ಜಾತ್ರೆ ಮಾಡೋ ಮೂಲಕ ಇದೀಗ ಮತ್ತೊಮ್ಮೆ ಅತಿ ಹೆಚ್ಚಿನ ಕ್ರಿಯಾಶೀಲವಾಗಿದೆ. ಒಟ್ಟಾರೆ ಏನಂತಂದ್ರೆ ಇಂಥದ್ದೊಂದು ನೀವು ತೋಪು ಜಾತ್ರೆ ಅಂದರೆ ಗರಿಗಳಿಂದ ಮಾಡಿರುವಂಥ ಜಾತ್ರೆ ನೋಡಬೇಕು ಅಂತ ತಾಳಿಕಟ್ಟೆಗೆ ಬನ್ನಿ. ಮಾತೇಶ್ವರ ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.